ವೆಲ್ಕಮ್ ಟು ಅವರ್ ಸಂಜನಾ ಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಕುಶನಿಗೆ ಫೋಟೋಶೂಟ್ ಮಾಡ್ಸಕ್ಕಂತ ಮದುವೆ ನಾಡಿ ಹತ್ರ ಬಂದಿದ್ದೀವಿ. ಇನ್ನೂ ರೆಡಿ ಆಗಿಲ್ಲ ಕುಶನಿಗೆ, ಇವಾಗ ಬಂದಿದ್ದೀವಿ ನಾವು. ನೋಡಿ, ಇದು ನೋಡಿ ಕುಶನಿ ಬಟ್ಟೆ. ಇದು ಮತ್ತು ಅವ್ರಿಗೆ ಟಾಯ್ಸ್ ತಂದಿದ್ದೀವಿ ಸ್ವಲ್ಪ. ಅವರಪ್ಪ ನೋಡ್ತಾ ಅವಳೆ. ಬಾರಿ ಆ್ಯಕ್ಚುಲಿ ಕುಶಾನಿಗೆ ನಾವು ಮೈಸೂರಲ್ಲಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಮತ್ತು ಆ ಫೋಟೋಗ್ರಾಫರ್ಗೆ 1000 ಪೇ ಕೂಡ ಮಾಡಿದ್ದು. ಅಮೌಂಟ್ನ ನಾವು ವಾಪಸ್ ರಿಟರ್ನ್ ಕೂಡ ಬರಲಿಲ್ಲ. ನಾವು ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟು, ನೀವು ಯಾರಾದರೂ ಇದ್ದರೆ ಫೋಟೋಶೂಟ್ ಕನ್ಫರ್ಮಾಗಿ ಮಾಡಿಸ್ತೀವಿ ಅಂದರೆ ಮಾತ್ರ ಪೇ ಮಾಡಿ. ಯಾಕೆ ಸುಮ್ಮನೆ ನಮ್ಮ ಥರ ಲಾಸ್ ಮಾಡ್ಕೊಬಿಡಿ. ಅಮೌಂಟ್ ₹1 ಆದರೂ ದುಡ್ಡೇ, ಅದು ₹1000 ಆದರೂ ದುಡ್ಡೇ ಅಲ್ವಾ. ಅದನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿದವ್ರಿಗೆ ಗೊತ್ತಿರುತ್ತೆ. ನೋಡಿ, ಇಲ್ಲೇ ನಾವು ಫೋಟೋಶೂಟ್ ಮಾಡಿಸೋದು ಪಾಪಗೀಗ. ಕುಶನಿಗೆ ಫಸ್ಟು ಔಟ್ಫಿಟ್ ಯಾವುದು ಅಂತಂದರೆ ಲಂಗ ಜಾಕೆಟ್. ನಾವು ಸಂಕ್ರಾಂತಿ ಹಬ್ಬದಲ್ಲಿ ಹಾಕಿದ್ದು, ಆದರೆ ಅವಾಗ ಅಷ್ಟೊಂದು ಚೆನ್ನಾಗಿ ಫೋಟೋಸ್ ಬಂದಿರಲಿಲ್ಲ. ಅದಕ್ಕೋಸ್ಕರ ಈಗ ಒಂದ್ಸಲ ಹಾಕೋಣ ಅಂತ ಕುಶನಿ ಕೂತಿದ್ದಾಳೆ. ಕುಶನಿ ರೆಡಿ ಆದ್ಮೇಲೆ ಬರ್ತೀನಿ. ಕುಶನಿ ಸ್ವಲ್ಪ ಹಠ ಮಾಡ್ತಿದ್ಲು ರೆಡಿ ಮಾಡಿಸ್ಕೊಳ್ಳೋಕ್ಕೆ. ಆಮೇಲೆ ಅವ್ರ ಅಪ್ಪ ಜೊತೆಲಿ ಇದ್ರಲ್ಲ, ಹಾಗಾಗಿ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡ್ಲು. ಜೊತೆಗೆ ಅವಳಿಗೆ ವೀಡಿಯೋಸ್ ಎಲ್ಲ ಹಾಕ್ತಿದ್ದೆ ನಾನು. ಅವಳಿಗೆ ಇಷ್ಟ ವೀಡಿಯೋಸ್ಗಳು ಈ ಯೂಟ್ಯೂಬ್ದು ನೋಡ್ತಾ ಇದ್ಲು. ಮತ್ತು ಇನ್ನೊಂದು ಏನಂತಂದರೆ, ನಾವು ಹೂನ ಕೂಡ ತಗೊಂಡು ಹೋಗಿರಲಿಲ್ಲ ಅವಳಿಗೆ. ನಂಗೆ ಮರ್ತುಬಿಟ್ಟಿದೆ ತರಿಸೋದನ್ನ. ಅಲ್ಲಿಗೆ ಹೋದ್ಮೇಲೆ ನೆನಪಾಯಿತು. ಅಲ್ಲೇ ಅವರಪ್ಪ ಪಕ್ಕದಲ್ಲಿ ಅದೊಂದು ವೈಟ್ ಅಂತ ತಂದು ಕೊಟ್ಟರು, ಅದನ್ನೇ ಹಾಕ್ತೆ ಅವಳಿಗೆ. ಕುಶನಿ ತುಂಬಾ ಮುದ್ದಾಗಿ ಪುಟಾಣಿಗೆ ಚೆನ್ನಾಗಿ ಕಾಣ್ತಿದ್ಲು ಈ ಲಂಗ ಜಾಕೆಟಲ್ಲಿ. ಫೋಟೋ ಕೂಡ ಅಲ್ಲೇ ಹಾಕ್ತೀನಿ, ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಕುಶಾನಿ ತುಂಬಾ ಚೆನ್ನಾಗಿ ಈ ಲಂಗ ಜಾಕೆಟಲ್ಲಿ ಫೋಟೋಸ್ ತೆಗಿಸ್ಕೊಂಡ್ಲು. ಎರಡನೇ ಔಟ್ಫಿಟಲ್ಲಿ ಕುಶನಿ ಟೈರ್ಡ್ ಆಗಿಬಿಟ್ಲು. ಯಾಕೆ ಅಂದರೆ ಅವಳಿಗೆ ಸ್ವಲ್ಪ ಫೀವರ್ ಬಂದಿತ್ತಲ್ಲ, ಆ ಡ್ರೆಸ್ಸು ವೇಟ್ ತಡೆಯೋಕ್ಕಾಗದೆ ಅವಳಿಗೆ ಜ್ವರ ಬಂದುಬಿಟ್ಟಿತ್ತು. ಪಾಪ ಸ್ವಲ್ಪ ಮಲಗಿ ಎದ್ದಿದ್ಲು. ಮೂರನೇ ಡ್ರೆಸ್ ಬಂದು ಜೀನ್ಸ್ ಹಾಕಿದ್ದು. 4ನೇದು ನೋಡಿ ವೈಟ್ ಫ್ರಾಕ್ ಹಾಕಿದ್ದು. ಈ ಫ್ರಾಕ್ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿದ್ಲು. ತುಂಬ ಜ್ವರ ಜಾಸ್ತಿ ಆಗೋಯಿತು. ಈ ಫೋಟೋ ತೊಗೊಂಡಿದ್ದೆ ನಾವು 2-3 ಅಷ್ಟೇ. ಅಳ್ತಿದ್ಲಲ್ಲ, ಅವ್ರ ಅಪ್ಪ ಬೇಡ ಬಿಡಿ ಸಾಕು ಅಂತ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು. ಇಲ್ಲಾಂದರೆ ಇನ್ನೂ 1 ಅವರ್ ಫೋಟೋಶೂಟ್ ನಡೀತಿತ್ತು ನಮ್ಮದು. ನಾವು ಅಲ್ಲಿ ರೂಮೆಲ್ಲ ಬುಕ್ ಮಾಡಿರಲಿಲ್ಲ, ಯಾಕೆಂದರೆ 3 ಅವರ್ಸ್ಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಬುಕ್ ಮಾಡಿರಲಿಲ್ಲ. ಮತ್ತು ಹಾಗೆ ಆ ಪ್ಲೇಸ್ಗೆ ನಾವು 3 ಅವರ್ಸ್ಗೆ ಬರೀ ₹500 ಆಯಿತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಯಿ ಮರಿ ಮಗಳೇ, ನೀನು ಕೂಗ್ತದೆ ನಿನ್ನ ಕುಶನ್ ಬಾಬಾ ಅಂತ. ನಾಯಿ ಕೊಡ್ತೀನಿ ಅದೇನು ನೋಡ್ಕೊಂಡು ನಾಯಿ ಕೊಡ್ತೀವಿ. ಹೆಂಗೆ ಬರ್ತಿದ್ದೆ ನಾಯಿ ಬಿಟ್ಟು ವಾ ಸೂಪರ್. ನೀವು ಅಲ್ಲ ಆಡಾಕಿದ್ದೀನಿ ನಾಯಿ ನಾಯಿ ಮರಿ. Nia. ಅಂದರೆ 14ನೇ ಬರ್ಡೇ ಫೋಟೋ ತೆಗಿಸೋಕ್ಕೆ. पाँच साल की गाड़ी खरीदा है.
ಶನಿ ಇಲ್ಲೋಡಿ ಚಿನ್ಸ್ ಕಿಚನ್ ನೋಡು ಬೋ 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 ಕುಶನಿ ಅದೇ ಹೇಳಿದೆಲ್ಲ ಕುಶನಿಗೆ ಈ ಡ್ರೆಸ್ ಹಾಕಿದ ತಕ್ಷಣನೇ ಫುಲ್ಲು ಟಯರ್ಡಾಗಿ ಮಲಗಿಬಿಟ್ಲು. ನೋಡಿ ಪಕ್ಕದಲ್ಲಿ ಕಾಣ್ತಿದ್ದೆಲ್ಲ ಡ್ರೆಸ್ಸನ್ನು ಕೂಡ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೆ, ಅದೂ ಹಾಕೋಕ್ಕಾಗಲಿಲ್ಲ. ನೋಡಿ ಅವ್ರ ಅಪ್ಪ ಚಿಕ್ಕಪ್ಪನ ಕರ್ಕೊಂಡೋಗಿ ಮರದ ಕೆಳಗೆ ಕುಣಿಸೋದು, ಅವಳ ಡ್ರೆಸ್ ಸರಿ ಮಾಡೋದು, ಅವಳ ಸ್ಮೈಲ್ ಕೊಡಿಸೋದು, ಅವಳ ಹೇರ್ ಸರಿ ಮಾಡೋದು, ತುಂಬಾ ಚೆನ್ನಾಗಿ ರೆಡಿ ಮಾಡ್ತಿದ್ರು ಅವರಪ್ಪ. ನಾನು ವೀಡಿಯೋ ಮಾಡ್ಕೊತಿದ್ದೆ ಅಲ್ಲಿ. ಮತ್ತು ನಮಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಾಣ್ತಾ ಇದೆಯಲ್ಲ, ಅಲ್ಲೂ ಬೇಕಾದ್ರೆ ಫೋಟೋ ತಗೊಡ್ತೀನಿ ಅಂತಂದರು. ಆದರೆ ನಾವೇ ಬೇಡ ಅಂದೆ, ಯಾಕೆಂದರೆ ಜ್ವರ ಬಂದಿತ್ತಲ್ಲ, ಪುನಃ ತಣ್ಣೀರಲ್ಲಿ ಕುಣಿಸಿದ್ರೆ ಅವ್ಳಿಗೆ ಪುನಃ ಜ್ವರ ಜಾಸ್ತಿ ಆಗ್ಬೋದು ಅಂತ ಕುಣಿಸ್ತಿಲ್ಲ. ಇಷ್ಟೇ ನಮ್ಮ ಫೋಟೋಶೂಟ್ ಮುಗೀತು. ಇವಾಗ ತಾನೇ ಫೋಟೋಶೂಟ್ ಮುಗೀತು, ನಾವು ಹೋಗ್ತಾ ಇದ್ದೀವಿ. ಇವಾಗ ಊಟನೂ ಕೂಡ ಮಾಡಿಲ್ಲ, ಟೈಮ್ ಬಂದು 2:30 ಆಗಿದೆ. ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ, ಬಾಯ್. ಮನೆಗೆ ನಾವು 3 ಗಂಟೆಗೆ ಬಂದು ಸೇರಿದ್ವಿ. ಕುಶನಿ ಕೂಡ ಟಯರ್ಡ್ ಆಗಿದ್ದಾಳೆ, ಹೋಗಿ ಸ್ನಾನ ಮಾಡಿಸ್ಬೇಕು. ಅವರಪ್ಪ ಬೆಟ್ಟಕ್ಕೆ ಹೋಗ್ತೀನಿ ಅಂತ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ.